ಮತ್ತೆ ತರೀಕೆರೆ ಎಲ್ಲಾ ಮಸೂತಿಯ ಅಧ್ಯಕ್ಷರು ಕೂಡ ಈ ವೇದಿಕೆ ಮುಂಭಾಗದಲ್ಲಿ ಬಂದು ಅವರು ಕೂಡ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೇನೆ. ಮೀಲಾದುನ್ ನಬಿ ಆಚರಣೆಯ ಈ ಒಂದು ವಿಜೃಂಭಣೆಯ ಮೆರವಣಿಗೆಯ ನಂತರ ಈ ಒಂದು ದೊಡ್ಡ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಕೂಡ ಮೂಲೆಯಲ್ಲಿ ಒಂದು ಬದಿಗೆ ಬಂದು ನಿಲ್ಬೇಕು ಅಂತ ಕೇಳ್ಕೊಳ್ತೇನೆ. ನಾವೆಲ್ಲ ಶಿಸ್ತಿನ ಸಿಪಾಯಿಗಳು. ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿರುವಂತಹದ್ದು, ನಾವು ನಮ್ಮನ್ನ ಶಿಸ್ತಿನ ಸಿಪಾಯಿಗಳಾಗಿ ನಡ್ಕೊಳ್ಳುವಂಥದ್ದು ಇರಬೇಕು. ಒಂದು, ನಮ್ಮಲ್ಲಿ ಬೇರೆಯವರಿಗೆ ತೊಂದರೆ ಕೊಡುವಂಥದ್ದು ಕೆಲಸ ಮಾಡಬಾರ್ದು, ಶಿಸ್ತಿನ ಸಿಪಾಯಿಗಳಾಗಬೇಕು. ಎರಡನೇದು, ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳ್ತಾರೆ, ಈ ದೇಶದ ಅಂದ್ರೆ ಈ ಜಗತ್ತಿನ ಯಾವುದೇ ಒಬ್ಬ ವ್ಯಕ್ತಿಗೂ ನೋವಾದರೆ ಅದು ನನಗೆ ನೋವಾಗುತ್ತದೆ ಅಂತ ಹೇಳಿ. ಅದನ್ನ ನಾವು ಎಲ್ಲರೂ ನೆನ್ಪಿಟ್ಕೊಂಡು ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಕೂಡ ಅದನ್ನ ಯಾರಿಗೂ ಕೂಡ ನೋವು ಉಂಟು ಮಾಡದಲ್ಲೇ ಇರುವಂತ ಕೆಲಸಗಳನ್ನು ಮಾಡಬೇಕು. ಆಗ ಮಾತ್ರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆತ್ಮಕ್ಕೆ ಶಾಂತಿ ಸಿಗತ್ತೆ, ಅವರ ದುವಾ ನಮಗೆ ಸಿಗತ್ತೆ ಅಂತ ಹೇಳಕ್ಕೆ ಬಯಸ್ತೇನೆ. ಅವ್ರು ಯಾವತ್ತಿಗೂ ಹೇಳ್ತಿದ್ರು, ಯಾವತ್ತಿಗೂ ಅವರ ಪ್ರತಿ ಒಂದು ಸತಿ ಕೇಳ್ಕೊಳ್ತಿದ್ ಏನಪ್ಪಾ ಅಂದ್ರೆ, ರಬ್ಬೆ ಹಬ್ಲಿ ಉಮ್ಮತಿ, ರಬ್ಬೆ ಹಬ್ಲಿ ಉಮ್ಮತಿ ಅಂತ ಹೇಳಿ. ಈ ರಬ್ಬೆ ಹಬ್ಲಿ ಉಮ್ಮತಿ ಅಂದ್ರೆ ಓ ಅಲ್ಲ, ನನ್ನ ಎಲ್ಲಾ ಉಮ್ಮತ್ತಿಗಳನ್ನು ಬಕ್ಷಿಬಿಡುವಂತ, ಅಂದ್ರೆ ಯಾವುದೇ ಕಾರಣಕ್ಕೂ ಅವ್ರು ಮಾಡಿರೋ ತಪ್ಪುಗಳನ್ನು ಅವ್ರು ಕ್ಷಮಿಸಿ ಅವರಿಗೆ ನೇರವಾಗಿ ಜನ್ನತ್ತಿಗೆ ಕಳಿಸ್ಕೊಡುವಂತ ಕೇಳ್ಕೊಳ್ತಿದ್ರು. ಪ್ರತಿ ಒಂದು ಕ್ಷಣದಲ್ಲೂ ಅವರು ಒಳ್ಳೆ ರೀತಿಯಲ್ಲಿ ಇದ್ದಾಗ್ಲೂ, ಅವ್ರಿಗೆ ಕಷ್ಟ ಕಾಲ ಬಂದಾಗ್ಲೂ, ಅವರಿಗೆ ಪೆಟ್ಟು ಬಿದ್ದಾಗ್ಲೂ ಕೂಡ ಅವ್ರು ಪ್ರತಿ ನಮಾಜಿಯಲ್ಲೂ ಕೂಡ ಕೇಳ್ಕೊಳ್ತಿದ್ದಷ್ಟೇ, ರಬ್ಬೆ ಹಬಲಿ ಉಮ್ಮತಿ ಅಂತ. ನಾವೆಲ್ಲರೂ ಕೂಡ ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮ, ವಿಜೃಂಭಣೆಯ ಮೆರವಣಿಗೆಯನ್ನು ನಡೆಸಿ ಇಲ್ಲಿಗೆ ಬಂದಿದ್ದೀವಿ. ನಾವಿಲ್ಲ ತಿಳ್ಕೊಬೇಕಾಗಿದ್ದದ್ದು ಏನಂತ ಅಂದ್ರೆ, ನಾವು ನಿಜವಾಗ್ಲೂ ಬೇರೆಯವ್ರಿಗೆ ನೋಯಿಸುವಂತ ಕೆಲಸ ಮಾಡಬಾರ್ದು. ನಮ್ಮ ಸಮಾಜ ಯಾವತ್ತಿಗೂ ಅದನ್ನು ಮಾಡಿಲ್ಲ, ಇನ್ಶಾ ಅಲ್ಲಾ ಮುಂದೆಯೂ ಕೂಡ ಮಾಡಲ್ಲ. ಈ ಒಂದು ಕಾರ್ಯಕ್ರಮದ ಮುಖಾಂತರ ನಿಮಗೆಲ್ಲ ಹೇಳ್ಕೊಳ್ಳೋದಿಷ್ಟೇ, ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಒಂದು ಸಂದೇಶವನ್ನು ತಗೊಂಡೋಗಿ ನಶೆಯ ಮುಕ್ತ ದೇಶ ಮಾಡೋಣ ಅಂತ ಹೇಳ್ತಾ, ಈ ದೇಶದ ಪ್ರತಿಯೊಂದು ಪ್ರಜೆ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ